ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ನಾನು ತುಂಬಾ ಚಿಕ್ಕವಳಿರ್ಬೇಕಿದ್ರೆ ಮೋಸ್ಟ್ಲಿ ಥರ್ಡ್ ಅಥವಾ ಫೋರ್ತ್ ಸ್ಟ್ಯಾಂಡರ್ಡ್ ಅಂತ ಅನ್ಸುತ್ತೆ. ಸ್ಟೇಟ್ ವೈಸ್ ಒಂದು ಸೈನ್ಸ್ ಎಕ್ಸಾಮಿನೇಷನ್ ಅನ್ನೋದು ನಡೆದಿತ್ತಾಯ್ತಾ. ಅದರಲ್ಲಿ ಸೆಲೆಕ್ಟ್ ಆಗೋ ಅಂದ್ರೆ ಟಾಪ್ ಮಾಡೋ ಒನ್ ಸ್ಟೂಡೆಂಟ್ಗೆ ನಾಸಾನ ವಿಸಿಟ್ ಮಾಡುವಂತ ಒಂದು ಅಪಾರ್ಚುನಿಟಿ ಸಿಕ್ತಿತ್ತು. ಅಂಡ್ ನನ್ನ ಪ್ರಕಾರ ನಾನು ಅದಕ್ಕೆ ಎಲಿಜಿಬಲ್ ಆಗ್ತೀನಿ ಅನ್ನೋ ಥರದಲ್ಲಿ ಪ್ರಿಪರೇಷನ್ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಹಾಗೆ ಸೆಲೆಕ್ಟ್ ಆಗ್ತೀನಿ ಅನ್ನೋ ಥರದಲ್ಲಿ ಕಾನ್ಫಿಡೆನ್ಸ್ ಅಲ್ಲಿ ಪ್ರತಿದಿನ ಒಂದು 7ರಿಂದ 7:15 ಸಂದರ್ಭದಲ್ಲಿ ನಂದು ಭಜನೆ ಟೈಮ್ ಆಗಿತ್ತು. ನಮ್ಮಮ್ಮ ನಂಗೆ ಶ್ಲೋಕ ಎಲ್ಲ ಹೇಳ್ಕೊಡ್ತಿದ್ರು. ನಂಗೆ ಏನಾದ್ರು ಭಜನೆ ಹೇಳ್ಬೇಕು ಅಂತಂದ್ರೆ ಆ ಟೈಮಲ್ಲಿ ಹೇಳ್ತಾ ಇದ್ದೆ. ಒಂಥರ ಅದು ನಂದು ದೇವ್ರದ್ದು ಪರ್ಸನಲ್ ಮೀಟಿಂಗ್ ಟೈಮ್ ತರ ನನಗೆ. ಡೈಲಿ ನಂದು ಅದ್ರ ಬಗ್ಗೆ ಮಾತುಕತೆ ದೇವ್ರ ಹತ್ರ. ನಾನು ನಾಚಕ್ ಹೋಗ್ಬೇಕು ಅಂತಂದ್ರೆ ಏನೆಲ್ಲ ತಗೊಳ್ಬೇಕು, ಅಲ್ಲಿ ಏನೇನ್ ನೋಡ್ತೀನಿ, ಹಿಂಗಿದ್ದು ಒಂಥರ ಪರ್ಸನಲ್ ಟಾಕ್ ತರ ಕೃಷ್ಣನ ಹತ್ರ ಮಾತಾಡ್ತಾ ಇದ್ದೆ. ಬಟ್ ಯಾವಾಗ ರಿಸಲ್ಟ್ ಬಂತೋ ಒಂದೇ ಒಂದು ಸ್ಟೂಡೆಂಟ್ ಆಯ್ಕೆ ಆಗಿದ್ರು, ಅದು ಬೆಂಗಳೂರಿಂದ. ಆವತ್ ನನಗೆ ಸ್ಕೂಲಿಂದ ವಾಪಸ್ ಬಂದ್ಮೇಲೆ ದೇವ್ರ ಮನೆಯನ್ನ ಅಲ್ಲಿಂದನೇ ದೂರದಿಂದ ನೋಡಿದೆ. ನಿನ್ಗೆ ಇವತ್ತಿದೆ 7:15 ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು ಈ ಚೈಲ್ಡಿಶ್ ಧಮ್ಕಿ ಹಾಕ್ಬಿಟ್ಟು 7 ಗಂಟೆ ಟೈಮಲ್ಲಿ ಹೋಗಿ ಭಜನೆ ಮಾಡೋದಕ್ಕಿಂತ ಮುಂಚೆ ನನ್ನ ಕಂಪ್ಲೇಂಟ್ ಬಾಕ್ಸ್ ಓಪನ್ ಆಯ್ತು. ನಾವಿಬ್ರು ಟೀಮ್ ತಾನೆ, ನನ್ನ ಕೆಲಸ ನಾನು ಮಾಡಿದ್ದೀನಿ. ನಾನು ಚೆನ್ನಾಗಿ ಓದಿದ್ದೆ, ಚೆನ್ನಾಗಿ ಎಕ್ಸಾಮ್ ಬರ್ದಿದ್ದೆ, ನಾನೇ ಸೆಲೆಕ್ಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ, ನಾಸ ನೋಡ್ತೀನಿ ಅಂತ ಅನ್ಕೊಂಡಿದ್ದೆ. ಆಸ್ ಅ ಟೀಮ್ ಮೆಂಬರ್ ನೀನು ನನಗೆ ಆ ಲಕ್ಕನ್ನ ದಕ್ಸ್ಕೊಡೋದೆ ಸುಮ್ಮನೆ ಇದೆಯಲ್ಲ. ಪಾಪ ಅಂತ ಈ ಸರ್ತಿ ಬಿಡ್ತಿದ್ದೀನಿ. ಮುಂದಿನ ಸರ್ತಿ ಹಿಂಗೇನಾದ್ರು ಮಾಡಿದೆ ಅಂತಂದ್ರೆ ನೋಡು ಫ್ರೆಂಡ್ಶಿಪ್ ಕಟ್ ಅಂತ ಹೇಳಿ ಚೈಲ್ಡಿಶ್ ಧಮ್ಕಿ ಹಾಕಿ ಅದೇ ಒಂದು ತಲೆಯಲ್ಲಿ ಇತ್ತು ಆಯ್ತಾ ನನಗೆ. ಅಂದ್ರೆ ದೇವ್ರು ಅಥವಾ ಈ ಋಷಿಗಳ ಬಗ್ಗೆ ಎಲ್ಲ ಕೇಳುವಾಗ ವರ ಶಾಪದ ಕಾನ್ಸೆಪ್ಟ್ ಎಲ್ಲ ಅರ್ಥ ಆಗುತ್ತೆ. ನಾವು ಶಾಪ ಹಾಕಬಹುದಾ ಅನ್ನೋ ತರದಲ್ಲಿ, ಅಂದ್ರೆ ದೇವರಿಗೂ ಶಾಪ ತಟ್ಟತ್ತಾ? ನಾವಿವಾಗ ಕರ್ಮ ಕಾನ್ಸೆಪ್ಟ್ ಅನ್ನ ಏನ್ ಹೇಳ್ತೀವಲ್ವಾ, ಆ ತರ ದೇವ್ರು ಕೂಡ ಆ ಕರ್ಮ ಸೈಕಲ್ ಅಲ್ಲಿ ಬಂಧಿ ಆಗ್ತಾನ? ಇನ್ನೂ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ, ದೇವ್ರಂತ ದೇವರಿಗೆ ಅವತಾರ ತಡ್ಕೊಂಡು ಬಂದು ಒಬ್ಬ ಸಾಮಾನ್ಯ ಮನುಷ್ಯನ ನೋವು ಏನಿರುತ್ತೆ ಅದಕ್ಕಿಂತ ಜಾಸ್ತಿ ನೋವು. ಫಾರ್ ಎಕ್ಸಾಂಪಲ್ ರಾಮನ ಅವತಾರ, ಕೃಷ್ಣನ ಅವತಾರ, ಒಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಏನು ನೋವಿರುತ್ತೆ ಅದಕ್ಕಿಂತ ಜಾಸ್ತಿ ನೋವನ್ನ ಅನುಭವಿಸಿ ಹೇಗೆ ಆದರ್ಶವಾಗಿ ಇರಬೇಕು ಅನ್ನೋದನ್ನ ನಮ್ಗೆ ತೋರಿಸ್ಕೊಟ್ಟು ಹೋಗಿದಾವೆ ಆ ಅವತಾರಗಳು. ಸೊ ಇದೆಲ್ಲ ಮಾಡೋ ತರದಲ್ಲಿ ಯಾಕೆ ದೇವರು ಕೂಡ ಒಂಥರ ಬಂಧಿ ಆಗ್ತಾನೆ, ಅವನಿಗೂ ಕೂಡ ಶಾಪ ತಟ್ಟತ್ತಾ, ಕರ್ಮ ತಟ್ಟತ್ತಾ ಅನ್ನೋ ತರದ್ದು ಒಂದು ಕ್ಯೂರಿಯಾಸಿಟಿ ನನಗೆ ಈಗಿತ್ಲಾಗ್ ಬಂದಿತ್ತು. ಫಾರ್ ಮೈ ಸರ್ಪ್ರೈಸ್ ನನಗೆ 2 ಇಂಟ್ರೆಸ್ಟಿಂಗ್ ಕಥೆ ಅನ್ನೋದು ಸಿಕ್ತು ಆಯ್ತಾ. ಆ 2 ಇಂಟ್ರೆಸ್ಟಿಂಗ್ ಕಥೆಯಲ್ಲಿ ದೇವರು ಕೂಡ ಕರ್ಮದ ಬಂಧನದಲ್ಲಿ ಇದ್ದಾನ, ಅವನಿಗೂ ಕೂಡ ಶಾಪ ತಟ್ಟತ್ತಾ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಅನ್ನುವಂಥದ್ದು ನಮ್ಗೆ ಹುಟ್ಟು ಹಾಕತ್ತೆ. ಆ 2 ಇಂಟ್ರೆಸ್ಟಿಂಗ್ ಪುರಾಣಿಕ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇವತ್ತಿನ ಸನಾತನ ಕಥನದ ಎಪಿಸೋಡ್ ನಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ನಂಬರ್ 1 ಸ್ಟೋರಿ ಯಾವುದು ಅಂತಂದ್ರೆ, ಒಂದು ಟೈಮಲ್ಲಿ ಈ ದೇವತೆಗಳಿಗೆ ಹಾಗೆ ರಾಕ್ಷಸರಿಗೆ ಭಯಂಕರ ಅಂತಂದ್ರೆ ಭಯಂಕರ ಭೀಷಣವಾಗಿರುವಂತಹ ಯುದ್ಧ ನಡೆಯುತ್ತೆ. ಅನ್ಲೈಕ್ ಎನಿ ಅದರ್ ವಾರ್, ಸಾಮಾನ್ಯವಾಗಿ ಅಸುರರೇ ಗೆಲ್ತಿದ್ರಲ್ವಾ, ಬಟ್ ಈ ಸಂದರ್ಭದಲ್ಲಿ ಈ ರಾಕ್ಷಸರೆಲ್ಲ ಸೋತ್ ಹೋಗಿ ದೇವತೆಗಳೆಲ್ಲ ಅಟ್ಸ್ಕೊಂಡು ಬರ್ತಾ ಇರ್ತಾರೆ ಈ ರಾಕ್ಷಸರನ್ನ ತೆಗೆದು ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಆವಾಗ ಭಯ ಬಿದ್ದಂತಹ ರಾಕ್ಷಸರು ಏನ್ ಮಾಡ್ತಾರೆ ಅಂತಂದ್ರೆ, ಋಷಿ ಭೃಗು ಇವರ ಆಶ್ರಮಕ್ಕೆ ಹೋಗ್ಬಿಟ್ಟು, ಅಲ್ಲಿ ಆವಾಗ ಭೃಗು ಋಷಿಗಳು ಇರೋದಿಲ್ಲ, ಅವರ ಹೆಂಡತಿ ಕಾವ್ಯ ಅನ್ನೋರು ಇರ್ತಾರೆ, ಅವ್ರ ಹತ್ರ ಕಾಲಿ ಬಿದ್ದು, ತಾಯಿ ನಮ್ಮನ್ನ ಕಾಪಾಡು, ನಮಗೆ ರಕ್ಷಣೆ ಕೊಡು, ದಯವಿಟ್ಟು ನಮ್ಮನ್ನ ಈ ದೇವತೆಗಳಿಂದ ಅವರ ಉಪದ್ರವದಿಂದ ಕಾಪಾಡು ಅಂತ ಹೇಳಿ ಅತ್ಯಂತ ದೀನ ಮನಸ್ಥಿತಿಯಲ್ಲಿ ಬೇಡ್ಕೊಳ್ತಾರೆ. ಹೆಂಗಿದ್ರು ಹೆಣ್ಣು ಹೃದಯ ಅಲ್ವಾ, ಅದು ಕೂಡ ಋಷಿಗಳ ಧರ್ಮ ಪತ್ನಿ. ಆವಾಗ ಕಾವ್ಯ ಅಮ್ಮ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಯಾರು ಕೂಡ ನಿಮ್ಗೆ ಏನು ಹಾನಿಯನ್ನ ಮಾಡೋಕೆ ಸಾಧ್ಯ ಆಗಲ್ಲ, ಇದು ಋಷಿ ಭೃಗು ಅವರ ಆಶ್ರಮ, ಈ ಕುಟೀರದಲ್ಲಿ ನೀವು ಅತ್ಯಂತ ನಿರ್ಭೀತಿಯಿಂದ ಇರಬಹುದು, ಅದಕ್ಕೆ ನನ್ನ ಜವಾಬ್ದಾರಿ ಇದೆ ಅಂತ ಹೇಳಿ ಪ್ರಾಮಿಸ್ ಮಾಡ್ಬಿಡ್ತಾರೆ. ಆದ್ರೆ ಇವರ ಸಂಹಾರವನ್ನ ಮಾಡೋಕೆ ಯಾರು ಬಂದಿದ್ದು ಅಂತಂದ್ರೆ, ಖುದ್ದು ಈ ಸೃಷ್ಟಿಯನ್ನ ಸಮನ್ವಯದಲ್ಲಿ ನೋಡಿಕೊಳ್ಳುವಂತಹ, ಧರ್ಮವನ್ನ ಪರಿಪಾಲನೆ ಮಾಡುವ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಶ್ರೀಮನ್ನಾರಾಯಣ. ಆವಾಗ ಶ್ರೀಮನ್ನಾರಾಯಣ ಬಂದು ಡೈರೆಕ್ಟ್ ತನ್ನ ಸುದರ್ಶನ ಚಕ್ರವನ್ನ ಬಿಟ್ಟಾಗ ಈ ಕಾವ್ಯ ಮಧ್ಯದಲ್ಲಿ ಬಂದು ಅವರನ್ನ, ಅಸುರರನ್ನ ಕಾಪಾಡುವಂತಹ ಪ್ರಯತ್ನಕ್ಕೆ ಹೋಗ್ತಾಳೆ. ಯಾಕೆಂತಂದ್ರೆ ಅವಳು ಅದನ್ನ ಪ್ರಾಮಿಸ್ ಮಾಡಿದಾಳೆ. ಸೊ ಆ ಒಂದು ಸಂದರ್ಭದಲ್ಲಿ ಆಕೆಯ ಧರ್ಮ ಏನು? ಕೊಟ್ಟ ಭಾಷೆಯನ್ನ ಉಳಿಸಿಕೊಳ್ಳೋದು. ಹಾಗಾಗಿ ಈ ಅಸುರರನ್ನ ರಕ್ಷಣೆ ಮಾಡುವ ಸಲುವಾಗಿ ಸುದರ್ಶನ ಚಕ್ರಕ್ಕೆ ಅಡ್ಡ ನಿಲ್ತಾಳೆ. ಕ್ಷಣಾರ್ಧದಲ್ಲಿ ಅವಳ ರುಂಡ ಅನ್ನೋದು ಕತ್ತರಿಸಿ ಬೀಳತ್ತೆ. ಭೃಗು ಮಹರ್ಷಿಗಳು ಬಂದು ನೋಡಿದ ತಕ್ಷಣ ಅವರಿಗೆ ಭಯಂಕರ ಅಂತಂದ್ರೆ ಭಯಂಕರ ನೋವಾಗತ್ತೆ. ಹಾಗೆ ಒಬ್ಬ ದೇವ ಆಗಿ ನೀನು, ನನ್ನ ಹೆಂಡತಿ ಯಾರು ಏನನ್ನೂ ಸಹ ತಪ್ಪನ್ನ ಮಾಡಿಲ್ಲ, ಜೀವನ ಪೂರ್ತಿ ಧರ್ಮ ನೀತಿಯಲ್ಲಿ ಬದುಕಿದಾಳೆ,
ಅವಳ ಹತ್ರ ಶರಣಾಗತಿಯನ್ನ ಕೇಳಿಕೊಂಡು ನಮ್ಮನ್ನ ಕಾಪಾಡು ಅಂತ ಕೇಳ್ಕೊಂಡು ಬಂದಿರುವಂತಹ ರಾಕ್ಷಸನ ರಕ್ಷಣೆ ಮಾಡೋಕೆ ಆಕೆಯ ಪ್ರಾಣವನ್ನೇ ನೀನು ತಗೊಂಡಿದ್ಯಾ ಅಂತ ಹೇಳಿದ್ರೆ, ಶ್ರೀಮನ್ನಾರಾಯಣ, ಒಬ್ಬ ಮಹರ್ಷಿಯಾಗಿ ನಾನು ಯಾವ ನೋವನ್ನ ಅನುಭವಿಸ್ತಾ ಇದ್ದೀನಿ, ನನ್ನ ಹೆಂಡತಿ ವಿಯೋಗದ ವೇದನೆಯನ್ನ ನೀನು ನನಗೆ ಕೊಟ್ಟಿದೀಯಾ, ನೀನು ಆ ವೇದನೆಯನ್ನ ಅನುಭವಿಸ್ಬೇಕು, ಹೀಗಂತ ಮಾತನ್ನ ಆಡ್ಬಿಡ್ತಾರೆ. ಅಥವಾ ಅದನ್ನ ನಾವು ಶಾಪ ಅಂತ ಕರಿತೀವಿ. ಆ ಶಾಪದ ಫಲವಾಗಿ ಏನಾಯ್ತು, 2 ಯುಗದಲ್ಲಿ ರಾಮನ ಅವತಾರ ಹಾಗೂ ಕೃಷ್ಣನ ಅವತಾರ ಆಗಿದ್ದಾಗ ಶ್ರೀಮನ್ನಾರಾಯಣನಿಗೆ ಅವನ ಅತ್ಯಂತ ಪ್ರೀತಿ ಪಾತ್ರಳಾಗಿರುವಂತಹ ಸೀತೆ ಹಾಗೂ ಕೃಷ್ಣನ ಅವತಾರದಲ್ಲಿ ಯಾರು, ರಾಧೆ, ಇವರಿಬ್ಬರ ವಿಯೋಗದಿಂದ ಅದೇನೇನನ್ನ ನೋವನ್ನ ಅನುಭವಿಸ್ತಾನೆ. ನೀವಿದನ್ನ ಶಾಪದ ಫಲ ಅಂತ ಬೇಕಾದ್ರೂ ತಿಳ್ಕೊಳ್ಬಹುದು. ಇನ್ನೊಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕು ಅಂತಂದ್ರೆ, ಇದು ಒಂದ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಶ್ರೀಮನ್ನಾರಾಯಣ ಭೃಗು ಮಹರ್ಷಿಗಳ ಬಾಯಲ್ಲಿ ಇಂಥದ್ದೊಂದು ಮಾತನ್ನ ಆಡಿಸಿ ಮುಂದೆ ಅದನ್ನ ಲೀಲೆಯಾಗಿ ಸೃಷ್ಟಿಸಿಕೊಂಡಿದ್ದ ಅಂತ ಕೂಡ ನಾವು ನಂಬಬಹುದು. ಈ ವರಗಳಿರಬಹುದು, ಶಾಪಗಳಿರಬಹುದು, ಅದನ್ನ ನಾವು ಒಳ್ಳೇದು ಕೆಟ್ಟದ್ದು ಅನ್ನೋ ಜಜ್ಮೆಂಟ್ ಅಲ್ಲಿ ನೋಡೋದಕ್ಕಿಂತ ಅದರ ಕಾನ್ಸಿಕ್ವೆನ್ಸ್ ಇಂದ ಏನ್ ಆಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಇಟ್ ಆಲ್ ಮೇಕ್ಸ್ ಸೆನ್ಸ್ ಅಂಡ್ ಇಟ್ಸ್ ಕನೆಕ್ಟೆಡ್ ಟು ಸಮಥಿಂಗ್. ಒಂದು ಈ ಸ್ಟೋರಿ, ಇನ್ನೊಂದು ಇಂಥದ್ದೇ ಸ್ಟೋರಿ. ಅಗೇನ್ ಮಹಾವಿಷ್ಣುವಿಗೆ ಶಾಪ ಸಿಕ್ಕಿರೋದು, ಅದೂ ಕೂಡ ಯಾರಿಂದ ಅಂತಂದ್ರೆ ಅವನ ಅತ್ಯಂತ ಪರಮ ಭಕ್ತ ಯಾರು, ನಾರಾಯಣ ನಾರಾಯಣ ಅಂತ ಜಪ ಮಾಡ್ತಾ ಇದ್ದಂತಹ ನಮ್ಮ ನಾರದ ಮುನಿಗಳು. ನಾರದ ಮುನಿಗಳು ಅದ್ ಹೆಂಗೆ ಮಹಾವಿಷ್ಣುವಿಗೆ ಶಾಪ ಕೊಡೋಕ್ ಸಾಧ್ಯ? ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಹೇಳಿ ಕೇಳಿ ನಾರದ ಮುನಿಗಳು ಅತ್ಯಂತ ಪ್ರಬಲ ಬ್ರಹ್ಮಚಾರಿಗಳು. ಹಾಗೆ ಅವರಿಗೆ ಈ ಕಾಮ, ಕ್ರೋಧ, ಮೋಹ, ಲೋಭ ಇದ್ಯಾವುದರ ಪರಿವೆ ಅನ್ನುವಂಥದ್ದು ಇಲ್ಲ. ಅದರ ಮಾಯಾಜಾಲದಲ್ಲೂ ಕೂಡ ಅವರು ಸಿಕ್ಕಿರ್ಲಿಲ್ಲ. ಯಾಕೆಂತಂದ್ರೆ ಅವರು ಸದಾಕಾಲ ಹರಿನಾಮದಲ್ಲಿ, ಸ್ಮರಣೆಯಲ್ಲಿ ತಮ್ಮನ್ನ ತಾವು ಲೀನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಾರದರಿಗೆ ಗೊತ್ತಿಲ್ಲದ ಹಾಗೆ ಹರಿನಾಮ ಸ್ಮರಣೆಯ ಮೂಲಕ ನಾನು ಈ ಎಲ್ಲಾ ಮಾಯಾಜಾಲದಿಂದ ವಿಮುಕ್ತ ಆಗಿದ್ದೀನಿ ಅನ್ನುವಂತಹ ಮನಸ್ಥಿತಿ ಅಹಂಕಾರವಾಗಿ ಮಾರ್ಪಾಡಾಗ್ತಾ ಇರತ್ತೆ. ಅದು ಯಾವಾಗ ಶ್ರೀಮನ್ನಾರಾಯಣನಿಗೆ ಗೊತ್ತಾಗತ್ತೆ, ಅವನು ಈ ಅಹಂಕಾರ ಯಾರಿಗೂ ಒಳ್ಳೇದಲ್ಲ, ಒಬ್ಬ ಭಕ್ತನಿಗೆ ಬಿಲ್ಕುಲ್ ಒಳ್ಳೇದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾರದರ ಈ ಒಂದು ಭ್ರಮೆಯನ್ನ ಅಥವಾ ಅಹಂಕಾರವನ್ನ ಮುರಿಯುವ ಸಲುವಾಗಿ ಒಂದು ಲೀಲೆಯನ್ನ ಸೃಷ್ಟಿ ಮಾಡ್ತಾನೆ. ನಾರದರು ಒಂದ್ ದಿವಸ ಭೂಲೋಕದಲ್ಲಿ ಹೀಗೆ ಸಂಚಾರ ಮಾಡ್ತಾ ಇರ್ಬೇಕಿದ್ರೆ ಒಂದು ರಾಜ್ಯದಲ್ಲಿ ಭಯಂಕರ ಸಂಭ್ರಮಾಚರಣೆ, ಹೂವಿನ ಮಳೆ ಎಲ್ಲ ನಡೀತಾ ಇರುತ್ತೆ. ಏನಪ್ಪಾ ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳಿದಾಗ, ಇಲ್ಲಿ ರಾಜಕುಮಾರಿ ನೋಡೋಕ್ ತುಂಬಾ ಚೆನ್ನಾಗಿದ್ದಾರೆ, ಅವರ ಸ್ವಯಂವರ ನಡೀತಾ ಇದೆ, ಅದಕ್ಕೋಸ್ಕರ ರಾಜ್ಯದ ಪೂರ್ತಿ ಈ ರೀತಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೀವಿ ಅಂತ ಒಬ್ಬ ಸೈನಿಕ ಹೇಳ್ತಾನೆ. ಆವಾಗ ನಾರದರಿಗೆ ಆ ವೈಭವವನ್ನ ನೋಡ್ಬಿಟ್ಟು, ಅರೆ ಈ ರಾಜ್ಯದ ರಾಜಕುಮಾರಿ ಅಷ್ಟು ಚೆನ್ನಾಗಿದ್ದಾಳ ಅಂತ ಹೇಳ್ಬಿಟ್ಟು ಆ ಒಂದು ಕ್ಯೂರಿಯಾಸಿಟಿಯಲ್ಲಿ ಅರಮನೆಯ ದ್ವಾರದ ಹತ್ರ ಹೋಗಿ ನಿಂತ್ಕೊಂಡು ನೋಡಿದಾಗ ಅಲ್ಲಿ ರಾಜಸಭೆಯಲ್ಲಿ ಒಂದು ಮಾಲೆಯನ್ನ ಹಿಡಿದು ಅತ್ಯಂತ ಸುಂದರ, ಅಪ್ಸರೆಗೆ ಸರಿಸಮಾನ ಆಗಿರುವಂತಹ ರಾಜಕುಮಾರಿಯನ್ನ ನೋಡಿದ ತಕ್ಷಣ ಗೊತ್ತಿಲ್ಲದೆ ನಾರದ ಮುನಿಗಳಿಗೆ ಇವಳನ್ನ ನಾನು ಮದ್ವೆ ಮಾಡ್ಕೋಬೇಕು ಅನ್ನೋ ತರದ ಒಂದು ಆಸೆ ಹುಟ್ಟು ಬಿಡತ್ತೆ. ಅಂದ್ರೆ ಸೌಂದರ್ಯ ಅನ್ನೋದ್ರ ಶಕ್ತಿ ಎಷ್ಟು ಅಂತಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ. ಆವಾಗ ಮನಸ್ಸಲ್ಲೇ ಸ್ಮರಣೆ ಮಾಡ್ಕೊಳಕ್ ಶುರು ಮಾಡ್ತಾರೆ, ನಾರಾಯಣ ದಯವಿಟ್ಟು ನನ್ನನ್ನ ಇಷ್ಟು ಚಂದ ಇರುವಂತಹ ರಾಜ್ಕುಮಾರನ್ನಾಗಿ ಮಾಡು ಅಂತಂದ್ರೆ ಅಲ್ಲಿರುವಂತಹ ರಾಜಕುಮಾರಿ ನನ್ನನ್ನೇ ವರ ಆಗಿ ಆಯ್ಕೆ ಮಾಡೋ ತರದಲ್ಲಿ ಮಾಡಪ್ಪ ಅಂತ ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆವಾಗ ನಮ್ಮ ಶ್ರೀಮನ್ನಾರಾಯಣ ಲೀಲೆಯನ್ನ ಏನ್ ರಚನೆ ಮಾಡ್ತಾನೆ ಅಂತಂದ್ರೆ, ನಾರದ ಏನೂ ಹೆದರ್ಬೇಡ, ನಿನ್ನನ್ನ ಮನ್ಮಥನ ಹಾಗೆ ಕಾಣೋ ರೀತಿಯಲ್ಲಿ ನಾನು ರೆಡಿ ಮಾಡಿದ್ದೀನಿ, ಆತ್ಮವಿಶ್ವಾಸದಿಂದ ಮುನ್ನುಗ್ಗು, ನಿನ್ನನ್ನೇ ಮದ್ವೆ ಆಗ್ತಾಳೆ ಅವಳು ಅನ್ನೋ ತರದಲ್ಲಿ ಒಂದು ಸಣ್ಣ ಕಳ್ಳ ನಗೆಯನ್ನ ಬೀರಿ ನಾರದನಿಗೆ ನೀನ್ ಮುಂದ್ ಹೋಗು ಅಂತ ಹೇಳ್ತಾನೆ. ನಾರದ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ, ಓಹೋ ಈ ರಾಜ್ಕುಮಾರಿ ನನ್ನನ್ನ ಇವಾಗ ಗಂಡ ಅಂತ ಮದುವೆ ಮಾಡ್ಕೊಳ್ತಾಳೆ ಅಂತ ಹೇಳಿ ಆ ರಾಜಸಭೆಯನ್ನ ಎಂಟರ್ ಆದ ತಕ್ಷಣ ಅಲ್ಲಿದ್ದೋರೆಲ್ಲ ಬಿದ್ದು ನಗಕ್ ಶುರು ಮಾಡ್ತಾರೆ. ಯಾಕಪ್ಪ ಇವರೆಲ್ಲ ಹೀಗೆ ನಗ್ತಿದ್ದಾರೆ? ಎಲ್ರೂ ನಾರದನ ಮುಖದ ಕಡೆ ಕೈ ಮಾಡೋದು, ನಗೋದು. ಹಿಂಗ್ ಮಾಡ್ತಾ ಇರ್ಬೇಕಿದ್ರೆ ಅವನಿಗೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಅಲ್ಲೇ ಇದ್ದಂತಹ ಒಂದು ಸಣ್ಣ ಕಾರಂಜಿಯ ಕೊಳ ಅಲ್ಲಿ ಇಣುಕಿ ನೋಡಿದಾಗ ನಾರದನ ಮುಖ ಕೋತಿಯ ಹಾಗೆ ಆಗಿತ್ತು. ಭಯಂಕರ ಅಂತಂದ್ರೆ ಭಯಂಕರ ಬೇಜಾರಾಗತ್ತೆ ನಾರದನಿಗೆ. ಹಾಗೆ ಮನಸ್ಸಿನಲ್ಲೇ ನಾರಾಯಣನ ಹತ್ರ ಮಾತಾಡೋಕೆ ಶುರು ಮಾಡ್ತಾನೆ. ಪ್ರಭು, ನಾನ್ ನಿಮ್ಮನ್ನ ಎಷ್ಟು ನಂಬಿದ್ದೀನಿ, ನಿಮ್ಮ ಹೆಸರಲ್ಲೇ ನನ್ನ ಅಸ್ತಿತ್ವ ಇದೆ, ಅಂಥದ್ರಲ್ಲಿ ನೀವು ನನ್ಗೆ ಈ ರೀತಿ ಅವಮಾನ ಆಗೋ ರೀತಿಯಲ್ಲಿ ಮಾಡೋದಾ? ನಂಬಿಕೆ ದ್ರೋಹ ಮಾಡಿದ ಹಾಗೆ ಅಲ್ವಾ ಇದು?
ನಾನ್ ಏನು ನೋವನ್ನ ಅನುಭವಿಸಿದೀನಲ್ಲ, ನೀವು ಕೂಡ ಒಂದು ಸಂದರ್ಭದಲ್ಲಿ ನಿಮಗೆ ಅತ್ಯಂತ ಪ್ರಿಯವಾಗಿರುವಂತಹ ಸ್ತ್ರೀ ವಿಯೋಗವನ್ನ ಅನುಭವಿಸ್ತೀರಾ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ನನ್ನ ನೋವು ಏನು ಅನ್ನೋದು. ಹಾಗೆ ನನ್ನನ್ನ ಸುಂದರವಾಗಿರುವಂತಹ ರಾಜ್ಕುಮಾರನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೋತಿ ಮುಖ ಹಾಕಿದ್ರಲ್ಲ, ಈ ಕೋತಿ ಮುಖದವರಿಂದನೇ ಮುಂದೆ ಒಂದು ಸಮಯದಲ್ಲಿ ನಿಮಗೆ ಸಹಾಯ ಬೇಡುವಂತಹ ಪರಿಸ್ಥಿತಿ ಬರುತ್ತೆ. ವಾನರರ ಸಹಾಯವನ್ನ ನೀವು ಪಡ್ಕೊಳ್ತೀರಾ ಮುಂದೊಂದ್ ದಿನ ಅಂತ ಹೇಳಿ ಶಪಿಸ್ತಾನೆ. ಅಥವಾ ಆ ದುಃಖದ ಪರಿಮಿತಿ ಅನ್ನೋದು ಯಾವಾಗ ಒಂದು ಫ್ರೀಕ್ವೆನ್ಸಿಯನ್ನ ರೀಚ್ ಆಗುತ್ತಲ್ಲ, ಆವಾಗ ಅದು ಆಟೋಮೆಟಿಕಲಿ ಶಾಪ ಅಂತ ಕರೀರಿ ಅಥವಾ ಒಂದು ಲೀಲೆಯನ್ನ ಕ್ರಿಯೇಟ್ ಮಾಡೋಕೆ ಸಾಧ್ಯ ಆಗತ್ತೆ. ಅದರ ಪರಿಣಾಮವಾಗಿಯೇ ರಾಮಾಯಣದ ಸಂದರ್ಭದಲ್ಲಿ ಸೀತಾಮಾತೆಯ ವಿಯೋಗದಿಂದ ಶ್ರೀರಾಮಚಂದ್ರ ಪರಿತಪಿಸುವಂತಹ ಸಂದರ್ಭ ಬರೋದು. ಆ ಸಮಯದಲ್ಲಿ ಶ್ರೀರಾಮಚಂದ್ರರಿಗೆ ಹೆಲ್ಪ್ ಮಾಡಿದ್ದು ಯಾರು ಅಂತಂದ್ರೆ ಇದೇ ವಾನರ ಸೇನೆ. ಈ ಕಥೆ ಇದೆ ಅಲ್ಲ, ಅಂದ್ರೆ ನಾರದರ ಶಾಪ ಅನ್ನುವಂತಹ ಕಥೆಯ ಇನ್ನೊಂದು ವರ್ಷನ್ ಅನ್ನೋದನ್ನ ಆಲ್ರೆಡಿ ನಾನು ಈ ಚಾನೆಲ್ ನಲ್ಲಿ ಹೇಳಿದ್ದೀನಿ. ಆದ್ರೆ ಅಲ್ಲಿ ಕಾಂಟೆಕ್ಸ್ಟ್ ಬೇರೆ ಇತ್ತು. ಅಂದ್ರೆ ಮಾಯೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ, ನಾನು ಮಾಯೆಯಿಂದ ಹೊರಗಡೆ ಇದ್ದೀನಿ, ಮಾಯೆ ನನ್ನನ್ನ ಕಾಡೋಕೆ ಸಾಧ್ಯ ಇಲ್ಲ, ಆ ಭ್ರಮಾಲೋಕದಿಂದ ನಾನು ಸಂಪೂರ್ಣ ವಿಮುಕ್ತ ಅನ್ನುವಂತಹ ನಾರದರ ಭ್ರಮೆ ಅನ್ನೋದು, ಹಾಗೂ ಅದಕ್ಕೆ ಶ್ರೀಮನ್ನಾರಾಯಣ ಕ್ರಿಯೇಟ್ ಮಾಡಿದಂತಹ ಲೀಲೆ ಏನು, ಮಾಯೆ ಅಂತಂದ್ರೆ ಏನು, ಅದರ ಪವರ್ ಎಷ್ಟು ಅನ್ನೋದನ್ನ, ಹಾಗೆ ಅದರ ಅಸ್ತಿತ್ವ ಎಷ್ಟು ಅನಿವಾರ್ಯ ಅನ್ನೋದನ್ನ ತಿಳಿಪಡಿಸೋದಕ್ಕೆ ಶ್ರೀಮನ್ನಾರಾಯಣ ಏನು ಮಾಡದ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ಈಗಾಗಲೇ ಒಂದು ಎಪಿಸೋಡ್ ನಲ್ಲಿ ಶೇರ್ ಮಾಡಿದೀನಿ. ಈ ಎಪಿಸೋಡ್ ಮುಗಿದ ತಕ್ಷಣ ನಿಮ್ಗೆ ಎಂಡ್ ಸ್ಕ್ರೀನ್ ಅಲ್ಲಿ ಆ ಒಂದು ತಮ್ನೇಲ್ ಕಾಣಿಸುತ್ತೆ, ಮಾಯೆಯ ಶಕ್ತಿ ಎಷ್ಟು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ. ಅದನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ವಾಟ್ಸ್ಆಪ್ ಗ್ರೂಪ್ ಅಥವಾ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ಎಪಿಸೋಡ್ ಅನ್ನ ಮಿಸ್ ಮಾಡದೆ ಶೇರ್ ಮಾಡಿ. ನೀವು ಲೈಕ್ ಮಾಡಿ, ಅವ್ರ ಹತ್ರನೂ ಲೈಕ್ ಮಾಡಕ್ಕೆ ಹೇಳಿ. ಒಂದೊಳ್ಳೆ ಚಂದವಾಗಿರುವಂತಹ ಕಮೆಂಟ್ ಅನ್ನ ಮಾಡೋದ್ರ ಮೂಲಕ ನನ್ನ ಮೋಟಿವೇಶನ್ ಅನ್ನ ನೀವು ಸಹ ಬೂಸ್ಟ್ ಮಾಡಬಹುದು. ಹಾಗೆ ಹೈಪ್ ಆಪ್ಷನ್ ಕಾಣಿಸ್ತಾ ಇತ್ತು ಅಂತಂದ್ರೆ ನಿಮ್ಗೆ ಅದನ್ನ ಮಾಡಿ, ಅದು ಆಲ್ಗೋರಿದಮ್ ನಲ್ಲಿ ಸೆಟ್ ಆಗಿ ನಿಮ್ಮ ಹಾಗೆ ಇಂಥ ಎಪಿಸೋಡ್ ಅನ್ನ ಬೇರೆಯವ್ರು ಯಾರು ನೋಡೋಕೆ ಇಷ್ಟಪಟ್ಟಾರೆ ಅವರಿಗೆ ಯೂಟ್ಯೂಬ್ ಆಟೋಮೆಟಿಕಲಿ ರೆಕಮೆಂಡ್ ಮಾಡೋ ರೀತಿಯಲ್ಲಿ ಆಗುತ್ತೆ. ನನಗೂ ಸಹ ಚಾನೆಲ್ ಅನ್ನ ಗ್ರೋ ಮಾಡುವಲ್ಲಿ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮ್ಗೆ ಈ ಚಾನೆಲ್ ಅನ್ನ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅನ್ನುವಂತಹ ಉದ್ದೇಶ ಇತ್ತು ಅಂತಂದ್ರೆ ಅಲ್ಲಿ ಜಾಯಿನ್ ಆಪ್ಷನ್ ಅಂತ ಇರುತ್ತೆ. ಆ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಮೆಂಬರ್ಶಿಪ್ ಅನ್ನೋದು ಕೂಡ ತೆಗೆದುಕೊಳ್ಬಹುದು. ಕೆಲವೊಂದಷ್ಟು ಎಕ್ಸ್ಟ್ರಾ ಪರ್ಕ್ಸ್ ಅನ್ನೋದು ನಿಮ್ಗೆ ಸಿಗುತ್ತೆ. ಡೂ ಕನ್ಸಿಡರ್ ಜಾಯಿನಿಂಗ್ ದ ಚಾನೆಲ್ ಆಸ್ ವೆಲ್. ನಾನು ನಿಮ್ಗೆ ನೆಕ್ಸ್ಟ್ ಯಾವಾಗ ಸಿಗೋದು ಅಂತಂದ್ರೆ ನೆಕ್ಸ್ಟ್ ಇಯರ್. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು.